There has been a 25% increase in the stroke cases 20 to 64 ಈ ವಯಸ್ಸಿನ ವಯೋಮಿತಿಯ ಪೇಷಂಟ್ಸ್ಗಳಲ್ಲಿ ಅಂತ. ಇದು ಇನ್ ದ ಲಾಸ್ಟ್ 20 years. ಇತ್ತೀಚೆಗೆ ನಾವು ನೋಡ್ತಾ ಇರೋದೇನು ಅಂತಂದ್ರೆ ಒಂದು ಮೋಯಾ ಡಿಸೀಸ್ ಅಂತ ಹೇಳಿ. ಮೋಯಾ ಡಿಸೀಸ್. ಮೋಯಾ ಡಿಸೀಸ್ ಅಂತಂದ್ರೆ ಅದೊಂದು ಜಾಪನೀಸ್ ಟರ್ಮ್. 20 ವಯಸ್ಸು 25 ವರ್ಷದಲ್ಲೆಲ್ಲ ಅನ್ಕಂಟ್ರೋಲ್ ಡಯಾಬಿಟಿಕ್ಸ್, ಎಷ್ಟೊಂದು ಸಲ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತಾನೆ ಗೊತ್ತಾಗಲ್ಲ. ಸ್ಟ್ರೋಕ್ ಆದಮೇಲೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗತ್ತೆ ಅವರಿಗೆ. ಸೊ ಸ್ಟ್ರೆಸ್ ಕಮ್ಮಿ ಮಾಡೋಕೆ ಅವ್ರು ಸ್ಮೋಕಿಂಗ್ ಶುರು ಮಾಡ್ಕೊಂಡ್ರು. ಸೊ ಆಲ್ರೆಡಿ ವರ್ಕ್ ಲೈಫ್ ಸ್ಟ್ರೆಸ್ ಇತ್ತು, ನಿದ್ದೆ ಸರಿಗಿರಲಿಲ್ಲ, ಒಂದೇ ಕಡೆ ಕೂರ್ತಿದ್ರು, ಸ್ಮೋಕಿಂಗ್ ಇತ್ತು. ಸೊ ಅವ್ರಿಗೆ ಏನೇನು ರಿಸ್ಕ್ ಫ್ಯಾಕ್ಟರ್ ಒಂದೊಂದು ಸ್ಟ್ರೋಕ್ ಮಾಡುತ್ತೋ ಅದೆಲ್ಲ ಒಟ್ಟಿಗೆ ಸೇರಿ ಇತ್ತು. ಸೊ ಏನಾಯಿತು ಅಂತಂದರೆ ಆಲ್ ಆಫ್ ಎ ಸಡನ್ ಹಿ ಕೊಲ್ಯಾಪ್ಸ್ಡ್ ಅಟ್ ಹೋಮ್. ರಿಸ್ಕ್ ಇಟ್ಸ್ ಎ ಸ್ಟ್ರೋಕ್ ರಿಸ್ಕ್. ಓವರ್ ಡ್ರಿಂಕಿಂಗ್, ಓವರ್ ಸ್ಮೋಕಿಂಗ್ ಇಸ್ ಎ ಸ್ಟ್ರೋಕ್ ರಿಸ್ಕ್. ತುಂಬ ಜಾಸ್ತಿ ಇಂಡಲ್ಜೆನ್ಸ್ ಇನ್ ಜಂಕ್, ತುಂಬ ಜಾಸ್ತಿ ಇಂಡಲ್ಜೆನ್ಸ್ ಇನ್ ಆಯಿಲಿ ಫುಡ್, ಅನ್ಹೆಲ್ದಿ ಫುಡ್. ಸೊ ಒಂದು ಜನರಲ್ ಪರ್ಸೆಪ್ಷನ್ ಏನಂದರೆ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್, BP, ಶುಗರ್ ಇವೆಲ್ಲ ಅಟ್ಲೀಸ್ಟ್ ಒಂದಷ್ಟು ವರ್ಷಗಳ ಮುಂಚೆವರೆಗೂ ಜನರಲ್ ಪರ್ಸೆಪ್ಷನ್ ಏನಿತ್ತು ಅಂದರೆ ವಯಸ್ಸಾದವ್ರಿಗೆ ಮಾತ್ರ ಅಥವಾ ಒಂದು 50+, 60+ ಅವ್ರಿಗೆ ಮಾತ್ರನೇ ಇದಾಗೋದು ಅಂತ. ಇವತ್ತಿನ ದಿನ ಲಾಟ್ ಹಸ್ ಚೇಂಜ್ಡ್. ಆ್ಯಂಡ್ ನಾವು ಸ್ಟ್ರೋಕ್ನ ಬಗ್ಗೆ ಮಾತಾಡ್ತಾ ಸಾಕಷ್ಟು ಸ್ಟಡೀಸ್ ಹೇಳುತ್ತೆ ದಟ್ ದೆರ್ ಹ್ಯಾಸ್ ಬೀನ್ ಅ 25% ಇನ್ಕ್ರೀಸ್ ಇನ್ ದ ಸ್ಟ್ರೋಕ್ ಕೇಸಸ್ 20 to 64 ಈ ವಯಸ್ಸಿನ ವಯೋಮಿತಿಯ ಪೇಷಂಟ್ಸ್ಗಳಲ್ಲಿ ಅಂತ. ಇದು ಇನ್ ದ ಲಾಸ್ಟ್ 20 years. ಸೊ ರಿಸ್ಕ್ ಫ್ಯಾಕ್ಟರ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಯಂಗ್ ಏಜಲ್ಲಿ ಡಯಾಬಿಟಿಕ್ ಆಗ್ತಾ ಇದ್ದಾರೆ, ಹೈ ಬ್ಲಡ್ ಪ್ರೆಷರ್, ಮತ್ತು ಸ್ಮೋಕಿಂಗು, ಕೊಲೆಸ್ಟ್ರಾಲ್, ಇರೆಗ್ಯುಲರ್ ಹಾರ್ಟ್ ಬೀಟ್ ಇವೆಲ್ಲವೂ ಇದಕ್ಕೆ ಕಾರಣ ಆಗಿರಬಹುದು. ಸೊ ಡಾಕ್ಟರ್, ನಿಮ್ಮನ್ನು ನಾನು ಏನು ಕೇಳಬೇಕಂದ್ರೆ, ಇವಾಗ ಲಾಸ್ಟ್ ಕಪಲ್ ಆಫ್ ಎಪಿಸೋಡ್ಸಲ್ಲಿ ಒಂದಷ್ಟು ಇನ್ಸ್ಟೆನ್ಸಸ್ ಹೇಳಿದ್ದೀರಾ, ಯಾವ ಸಿಚುಯೇಷನಲ್ಲಿ ಬಂದರು ಸ್ಟ್ರೋಕ್ ಆಗಿ ಆ್ಯಂಡ್ ವಾಟ್ ಹ್ಯಾಪನ್ಡ್ ನೆಕ್ಸ್ಟ್ ಅಂತ. ಒಂದು ಯಂಗ್ ಪೇಷಂಟ್ನ ಕೇಸಿಂದ ಕ್ಯಾನ್ ವಿ ಬಿಗಿನ್ ಆರ್ ಎಪಿಸೋಡ್ ಅಂತ? ಖಂಡಿತ. ನಾನು ಹೇಳಿದಾಗೆ ಸ್ಟ್ರೋಕ್ ಅನ್ನೋದು ಚಿಕ್ಕ ಮಕ್ಕಳಿಗೂ ಬರ್ಬೋದು, ಯೂತ್ಗೆ ಬರ್ಬೋದು, ಯುವಕರಿಗೆ ಬರ್ಬೋದು, ನಿಜವಾಗ್ಲೂ ಚಿಕ್ಕ ಮಕ್ಕಳಿಗೂ ಬರ್ಬೋದು ಅನ್ನೋದು ಇಟ್ ಇಸ್ ಸೋ ಶಾಕಿಂಗ್. ಖಂಡಿತ. ಆದರೆ ಏನಂತಂದರೆ ನಾವೇನು ಅನ್ಕೊಂಡಿರ್ತೀವಿ ಅಂತಂದರೆ, ಈಗ ನಿಮ್ಮ ಪ್ರಕಾರ ಸ್ಟ್ರೋಕ್ ಅಂದ್ರೆ ಏನು ಅಂತಂದರೆ ಒಂದು ಸೈಡ್ ಕೈ ಈ ಥರ ಇರಬೇಕು, ನಡಿಬೇಕಾದ್ರೆ ಕೊಂಡು ನಡೀತಾ ಇರಬೇಕು, ಅದನ್ನು ಸ್ಟ್ರೋಕು ಅಂತ ನೀವು ಅನ್ಕೋತೀರಾ. ಬೇರೆ ಏನೇ ಆಯಿತು ಅಂತಂದ್ರೂ ಅದು ಸ್ಟ್ರೋಕ್ ಅಲ್ಲ, ಬೇರೆ ಏನೋ ತೊಂದರೆ ಅಂತ. ಮೆಡಿಕಲ್ ಟರ್ಮ್ಸಲ್ಲಿ ಸ್ಟ್ರೋಕ್ ಅಂದ್ರೆ ಏನು ಅಂತಂದರೆ ಬ್ರೈನಿನ ಒಂದು ಭಾಗಕ್ಕೆ ಬ್ಲಡ್ ಸಪ್ಲೈ ಆಗ್ತಿಲ್ಲ, ಆಯ್ತಾ? ಅದು ಯಾವ ಕಾರಣದಿಂದ ಬೇಕಾದರೂ ಯಾವ ಏಜಲ್ಲಿ ಬೇಕಾದರೂ ಆಗ್ಬಹುದು. ಚಿಕ್ಕ ಮಕ್ಕಳಲ್ಲಿ ನಾವು ತುಂಬಾ ಕಾಮನ್ ಆಗಿ ನೋಡೋದೇನು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ನೋಡ್ತಾ ಇರೋದು ಅಂತಂದ್ರೆ, ಒಂದು ಉದಾಹರಣೆ, ಸಾಕಷ್ಟು ಚಿಕ್ಕ ಮಕ್ಕಳಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ. ಕೆಲವೊಂದ್ಸಲ ಹುಟ್ಟಿದ ಮಕ್ಕಳಿಗೆ, ಹುಟ್ಟುತ್ತಿದ್ದಾಗೆ ನಾವು ಹೋದ್ಸಲ ಯಾವತ್ತೋ ಒಂದ್ಸಲ ಹೇಳಿದಾಗ, ಹುಟ್ಟುತ್ತಿದ್ದ ಮೊದಲನೇ ಸಲ ಅಳುತ್ತಲ್ಲ, ದಟ್ ಇಸ್ ದ ಫಸ್ಟ್ ಬ್ರೆತ್. ಅದು ಮೊದಲನೇ ಅಳು ಅಲ್ಲ, ಅದು ಮೊದಲನೇ ಉಸಿರು. ಕೆಲವೊಂದ್ಸಲ ಅಳೋದ್ ನಿಧಾನ ಆಗತ್ತೆ, ಯಾವ್ದೋ ಕಾರಣಕ್ಕೆ ಮಕ್ಕಳು ಅಳೋದ್ ನಿಧಾನ ಆಗತ್ತೆ. ಕೆಲವೊಂದ್ಸಲ ಗಲೀಜ್ ನೀರು ಕುಡ್ಕೊಂಡ್ಬಿಟ್ಟಿದ್ದಾವೆ ಮಕ್ಕಳು ಅಂತ ಹೇಳ್ತಾರೆ, ಕೆಲವೊಂದ್ಸಲ ಅಳಲ್ಲ, ಕೆಲವೊಂದ್ಸಲ ಬೇರೆ ಏನಾದ್ರು ತೊಂದರೆ. ಆ ಟೈಮಿಗೆ ಏನಾಗುತ್ತೆ ಅಂದರೆ ಮೆದುಳಿಗೆ ಬ್ಲಡ್ ಸಪ್ಲೈ ಹೋಗಿ ತಲುಪಲ್ಲ, ಆಕ್ಸಿಜನ್ ತಲುಪಲ್ಲ, ಖಂಡಿತವಾಗ್ಲೂ ಸ್ಟ್ರೋಕ್ ಆಗುತ್ತೆ ಅಂತ ಮಕ್ಕಳಿಗೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ, ಬ್ರೈನಲ್ಲಿ ಸ್ಟ್ರೋಕ್ ಇರುತ್ತೆ, ಫಿಟ್ಸ್ ಬರುತ್ತೆ, ಸ್ವಲ್ಪ ಇಂಟೆಲಿಜೆನ್ಸ್ ಅಬ್ ನಾರ್ಮಲ್ ಆಗಿರುತ್ತೆ, ಬೆಳವಣಿಗೆ ತೊಂದರೆ ಆಗುತ್ತೆ. ಸೊ ಹುಟ್ಟಿದಾಗ ಆಗಿರೋ ಸ್ಟ್ರೋಕು ಇಡೀ ಲೈಫಿಗೆ ಅಫೆಕ್ಟ್ ಆಗ್ಬೋದು. ಬಟ್ ಡಯಾಗ್ನೋಸು ಮಾಡೋಕ್ಕಾಗಲ್ಲ ಅಲ್ವಾ? ಡಯಾಗ್ನೋಸ್ ಮಾಡ್ಬೋದು ಖಂಡಿತ, ಬಟ್ ಏನಂತಂದರೆ ಆಗಿರೋ ಡ್ಯಾಮೇಜನ್ನ ಲಿಮಿಟ್ ಮಾಡ್ಬೋದೇ ಹೊರತು ಡ್ಯಾಮೇಜನ್ನು ರಿವರ್ಸ್ ಮಾಡೋಕ್ಕಾಗಲ್ಲ, ಆಯ್ತಾ? ಈಗ ಮಿದುಳಿಗೆ ಹೋಗುವಂಥ ರಕ್ತನಾಳಗಳಲ್ಲಿ ಒಂದು ಬ್ಲಾಕ್ ಇತ್ತು ಅಂದರೆ ಅದನ್ನು 6 ಗಂಟೆ ಕಾಲದೊಳಗೆ ನಾವು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತು ಅಂತಂದರೆ ಆಗಿರೋ ಸ್ಟ್ರೋಕನ್ನು ವಾಪಸ್ ತರಿಸ್ಬೋದು ಅನ್ನೋದು ಒಂದು ಭಾಗ. ಅದೊಂದು. ಇನ್ನೊಂದೇನು ಅಂತಂದರೆ, ಇತ್ತೀಚೆಗೆ ಈ ಚಿಕ್ಕ ಮಕ್ಕಳಲ್ಲಿ ಒಂದು 5 ವರ್ಷ, 8 ವರ್ಷ, 10 ವರ್ಷ ಮಕ್ಕಳಲ್ಲೆಲ್ಲ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಕರ್ಕೊಂಬರ್ತಾರೆ, ಇದಕ್ಕಿದ್ದಂಗೆ ಕಾಲು ವೀಕ್ ಆಗ್ತಾ ಇದೆ, ಕೈ ವೀಕ್, ಒಂದು ಸೈಡ್ ಕೈ ವೀಕ್ ಇದೆ, ಒಂದು ಸೈಡ್ ಕಾಲು ವೀಕ್ ಇದೆ ಅಂತ ತಪಾಸಣೆ ಮಾಡಿಸಿರ್ತಾರೆ. ಸೊ ಇತ್ತೀಚೆಗೆ ನಾವು ನೋಡ್ತಾ ಇರೋದೇನು ಅಂತಂದರೆ ಒಂದು ಮೋಯಾ ಡಿಸೀಸ್ ಅಂತ ಹೇಳಿ. ಮೋಯಾ ಡಿಸೀಸ್ ಅಂತಂದರೆ ಅದೊಂದು ಜಾಪನೀಸ್ ಟರ್ಮ್, ಆಯಿತಾ? ಮೋಯಾ ಅಂತಂದರೆ ಅದು ಜಾಪನೀಸ್ ಟರ್ಮಲ್ಲಿ ಸ್ಮೋಕ್, ಹೊಗೆ. ಅದು MRIಯಲ್ಲಿ ಅಥವಾ ನಾವು ಆಂಜಿಯೋಗ್ರಾಮಲ್ಲಿ ನೋಡೋ ಅಂಥ ಒಂದು ಪ್ಯಾಟರ್ನ್, ಅದಕ್ಕೋಸ್ಕರ ಹೆಸರು ಬಂದಿರೋದು. ಅದರಲ್ಲಿ ಏನು ಅಂತಂದರೆ ಮಿದುಳಿನ ರಕ್ತನಾಳಗಳು ಸ್ವಾಭಾವಿಕವಾಗಿ ನಿಧಾನಕ್ಕೆ ಶ್ರಿಂಕ್ ಆಗಿ ಸಣ್ಣ ಆಗಿಬಿಡುತ್ತೆ. ಹೋಗ್ತಾ 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 ಸಣ್ಣದಾಗಿ 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 ಕಂಪ್ಲೀಟಾಗಿ ಅದು ಬಂದಾಗ್ಬಿಡತ್ತೆ. ಸೊ ಅದರಿಂದ ಏನಾಗುತ್ತೆ, ಮೆದುಳಿಗೆ ರಕ್ತ ಸಪ್ಲೈ ಇಲ್ಲ, ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಇಲ್ಲ. ಸೊ ಹಾಗಾಗಿ ಮೆದುಳಿಗೆ ಸ್ಟ್ರೋಕ್ ಆಗುತ್ತೆ. ಸೊ ಅದು ಒಂಥರ ಸ್ಟ್ರೋಕೇನೆ. ಅದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ. ಇತ್ತೀಚೆಗೆ ಅದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಇದೆ, ಹೊಸ ಡಯಾಗ್ನೋಸ್ಟಿಕ್ ಮೊಡ್ಯಾಲಿಟೀಸ್ ಇದೆ, ಹೊಸ ಟ್ರೀಟ್ಮೆಂಟ್ ಇದೆ. ಬಟ್ ಅದು ಒಂದು ಕಾರಣ. ಅದಕ್ಕೊಂದು ಜೆನೆಟಿಕ್ ಕಾಂಪೊನೆಂಟ್ ಇದೆ, ಅದಕ್ಕೊಂದು ಎನ್ವಿರಾನ್ಮೆಂಟಲ್ ಕಾಂಪೊನೆಂಟ್ ಇದೆ, ಪರಿಸರದಿಂದ ಆಗೋ ತೊಂದರೆ, ಆನುವಂಶಿಕವಾಗೋ ತೊಂದರೆ,
ಸಾಕಷ್ಟು ಅದೊಂದಿದೆ. ಸ್ವಲ್ಪ ಯೂತಲ್ಲಿ ನಾವು ನೋಡ್ತು ಅಂದರೆ ಈಗಂತೂ ಯಂಗ್ ಡಯಾಬಿಟಿಸ್ ಇಸ್ ವೆರಿ ಕಾಮನ್. 20 ವಯಸ್ಸು 25 ವರ್ಷದಲ್ಲೆಲ್ಲ ಅನ್ಕಂಟ್ರೋಲ್ ಡಯಾಬಿಟಿಕ್ಸ್. ಎಷ್ಟೊಂದು ಸಲ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತಲೇ ಗೊತ್ತಾಗಲ್ಲ. ಸ್ಟ್ರೋಕ್ ಆದಮೇಲೆ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗತ್ತೆ ಅವರಿಗೆ. ಅಷ್ಟು ಬರ್ಡನ್ ಇದೆ ಯಂಗ್ ಡಯಾಬಿಟಿಕ್ಸ್. ಎಷ್ಟೊಂದು ಜನಕ್ಕೆ ಚಿಕ್ಕ ವಯಸ್ಸಲ್ಲಿ ಬಿ ಪಿ ತೊಂದರೆ ಇರುತ್ತೆ, ಗೊತ್ತೇ ಇರಲ್ಲ ಅವರಿಗೆ ಬಿ ಪಿ ಇದೆ ಅಂತ. ಸುಮ್ಮನೆ ನಾನು ತುಂಬ ಆ್ಯಂಕ್ಷಿಯಸ್ ಪರ್ಸ್ನಾಲಿಟಿ, ಅದೊಂದು ಒಳ್ಳೆ ಡಿಫೆನ್ಸ್ ಮೆಕ್ಯಾನಿಸಮು. ನಾನು ಹುಟ್ಟಾಗ್ಲಿಂದಾನೆ ಐ ಆಮ್ ವೆರಿ ಆ್ಯಂಕ್ಷಿಯಸ್ ಪರ್ಸ್ನಾಲಿಟಿ, ನಾನು ಹುಟ್ಟಾಗ್ಲಿಂದಾನೆ ಸ್ವಲ್ಪ ಟೈಪ್ ಎ ಪರ್ಸ್ನಾಲಿಟಿ, ನಾನು ಸ್ವಲ್ಪ ಟೆನ್ಷನ್ ಜಾಸ್ತಿ ತೊಗೋತೀನಿ ಅಂತಾರೆ. ಬಿ ಪಿ ತುಂಬ ಜಾಸ್ತಿ ಇರುತ್ತೆ, ಟ್ರೀಟ್ಮೆಂಟ್ ತೊಗೊಂಡಿರಲ್ಲ. ಸ್ಟ್ರೋಕ್ ಆದಮೇಲಿಂದ ಬಿ ಪಿ ಇದೆ ಅಂತ ಗೊತ್ತಾಗುತ್ತೆ. ಅಯ್ಯೋ ಒಂದು ಸ್ವಲ್ಪ ನಾವು ಕಾಳಜಿ ವಹಿಸಿದರೆ ಬಿ ಪಿ ಪ್ರಿವೆಂಟ್ ಮಾಡ್ಬೋದಿತ್ತೇನೋ ಅಂತ. ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗಿದೆ. ನಾನು ಎಷ್ಟೊಂದು ಸಲ ಹೇಳ್ತೀನಿ, ಈಗೆಲ್ಲ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಸುತ್ತಾರೆ. ನಾನು ಅಂತೀನಿ, ವರ್ಕ್ ಫ್ರಮ್ ಹೋಮ್ ಜೊತೆಗೆ ವರ್ಕ್ ಅಟ್ ಹೋಮು ಮಾಡಬೇಕು. ಒಂದು ಸ್ವಲ್ಪ ಏನೂ ಕೆಲಸ ಮಾಡದೆ ಒಂದೇ ಜಾಗದಲ್ಲಿ ಕೂತ್ಕೊಂಡು 12 ಗಂಟೆ ಕಾಲ 14 ಗಂಟೆ ಕಾಲ ಇರ್ತಾರೆ. ಫಿಟ್ನೆಸ್ಸಿಗೆ ಏನೂ ಮಾಡಲ್ಲ, ಹೊರಗಡೆ ಕೂಡ ಹೋಗಲ್ಲ, 5-6 ದಿನ ಹೊರಗಡೆ ಹೋಗಲ್ಲ, ಮನೇಲೇ ಇರ್ತಾರೆ. ಬೆಳಗ್ಗೆ ಹೇಳ್ತಾರೆ, ಕೆಲಸ ರಾತ್ರಿ ತನಕ ಹೋಗುತ್ತೆ, ಏನೋ ಒಂದು ಸ್ವಲ್ಪ ತಿಂತಾರೆ, ಮಲಗ್ತಾರೆ, ಮತ್ತೆ ಹೋಗ್ತಾರೆ. ಸೊ ಆ ಸೈಕಲಲ್ಲಿ 5-6 ದಿನ ಹೊರಗಡೆ ಹೋಗಲ್ಲ, ಒಂಚೂರು ನಡೆಯಲ್ಲ, ಫಿಟ್ನೆಸ್ ಬಗ್ಗೆ ಏನೂ ಒಂದು 5 ಪೈಸಾ ಕಾಳಜಿ ತೊಗೊಳ್ಳಲ್ಲ. ಸೊ ತೀರಾ ಸೆಡೆಂಟ್ರಿ ಲೈಫ್ ಸ್ಟೈಲು. ಈ ತೊಂದರೆಗಳಿಂದ ಯಂಗ್ ಏಜ್ ಪ್ಲಸ್ ಸ್ಟ್ರೆಸ್ ಇಸ್ ಆಬ್ವಿಯಸ್. ಸ್ಟ್ರೋಕ್ ಆಗಿ ಬರ್ತಾರೆ. ಸಾಕಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಸರಿ ತೊಗೊಂಡು ಸರಿ ಹೋಗಿರೋದು ಇದೆ. ಸರಿ ಹೋಗಾದ್ಮೇಲೆ ಬುದ್ಧಿ ಕಲ್ತ್ಕೊಂಡು ಇವಾಗ ಓಕೆ ಒಂದು ಸ್ವಲ್ಪ ನಾವು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀವಿ, ಒಂದು ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಹ್ಯಾಬಿಟ್ಸನ್ನು ಮಾಡಿಫೈ ಮಾಡ್ಕೊಂಡಿದ್ದೀವಿ ಅಂತ ಹೇಳೋರೆಲ್ಲ ಇದ್ದಾರೆ. ತೊಂದರೆ ಇಲ್ಲ. ಒಬ್ಬರು ಯೂಶಲ್ ಆಗಿ ನಾನು ನೋಡೋದು IT ಪ್ರೊಫೆಷ್ನಲ್ಸು, ಅವ್ರಿಗೇನಂತಂದರೆ ಅವ್ರಿಗೆ ವರ್ಕ್ ಲೈಫ್ ಇಸ್ ವೆರಿ ಅನ್ಫರ್ಗಿವಿಂಗ್. ಮತ್ತು ಇನ್ನೊಂದೇನಂತಂದರೆ ಅವರು ಇನ್ಯಾರ್ದೋ ಟೈಮ್ ಝೋನ್ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಬೆಳಗ್ಗೆ ಅಂದರೆ ಇಲ್ಲಿ ರಾತ್ರಿ. ಸೊ ಅವ್ರು ನೈಟ್ ಶಿಫ್ಟ್ ಫುಲ್ಲು. ರಾತ್ರಿ 8 ಗಂಟೆಗೆ ಶುರು ಮಾಡಿದ್ರೆ ಬೆಳಗ್ಗೆ 4 ಗಂಟೆ ತನಕ ಕೆಲಸ. 6 ಗಂಟೆಗೇನೋ ಮಲಗ್ತಾರಂತೆ, ತಿರುಗಿ 12ಕ್ಕೆ ಹೇಳ್ತಾರೆ, ತಿರುಗಿ ಏನೋ ಮಲಗ್ತಾರೆ, ತಿರುಗಿ ಹೋಗ್ತಾರೆ. ಸೊ ತುಂಬ ಸ್ಟ್ರೆಸ್ಫುಲ್ ಲೈಫ್ ಇತ್ತು. ಅದ್ರ ಮೇಲೆ ಅಷ್ಟೇ ಯಾರೋ ಒಂದು ಬ್ರಿಲಿಯಂಟ್ ಪರ್ಸನ್ ಅವ್ರಿಗೆ ಒಂದು ಒಳ್ಳೆ ಐಡಿಯಾ ಕೊಟ್ಟ, ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು ಅಂದರೆ ಸ್ಟಾರ್ಟ್ ಸ್ಮೋಕಿಂಗ್ ಅಂತ. ಸೊ ಸ್ಟ್ರೆಸ್ ಕಮ್ಮಿ ಮಾಡೋಕೆ ಅವ್ರು ಸ್ಮೋಕಿಂಗ್ ಶುರು ಮಾಡಿಕೊಂಡ್ರು. ಸೊ ಆಲ್ರೆಡಿ ವರ್ಕ್ ಲೈಫ್ ಸ್ಟ್ರೆಸ್ ಇತ್ತು, ನಿದ್ದೆ ಸರಿಗಿರಲಿಲ್ಲ, ಒಂದೇ ಕಡೆ ಕೂರ್ತಿದ್ರು, ಸ್ಮೋಕಿಂಗ್ ಇತ್ತು. ಸೊ ಅವ್ರಿಗೆ ಏನೇನು ರಿಸ್ಕ್ ಫ್ಯಾಕ್ಟರ್ ಒಂದೊಂದು ಸ್ಟ್ರೋಕ್ ಮಾಡುತ್ತೋ ಅದೆಲ್ಲ ಒಟ್ಟಿಗೆ ಸೇರಿ ಇತ್ತು. ಸೊ ಏನಾಯಿತು ಅಂತಂದರೆ ಆಲ್ ಆಫ್ ಎ ಸಡನ್ ಹಿ ಕೊಲ್ಯಾಪ್ಸ್ಡ್ ಎಟ್ ಹೋಮ್, ಕಂಪ್ಲೀಟ್ಲಿ ಕೊಲ್ಯಾಪ್ಸ್ಡ್ ಎಟ್ ಹೋಮ್. ಅರ್ಜೆಂಟಾಗಿ ದೇ ಗಾಟ್ ಹಿಮ್ ಟು ದ ಹಾಸ್ಪಿಟಲ್. ಸೊ ಸ್ಕ್ಯಾನ್ ಎಲ್ಲ ಮಾಡಿ ಇದೆಲ್ಲ ಮಾಡಿ ನೋಡ್ತು ಅಂತಂದರೆ ಅವ್ರಿಗೆ ಕ್ರಿಟಿಕಲ್ ಏರಿಯಾಲ್ ಸ್ಟ್ರೋಕ್ ಇತ್ತು. ಬ್ರೈನಿನ ಹಿಂಭಾಗದಲ್ಲಿ ಯಾವ ಜಾಗ ಕಾನ್ಷಿಯಸ್ನೆಸ್ಸನ್ನು ಕಂಟ್ರೋಲ್ ಮಾಡುತ್ತೆ, ಬ್ರೀದಿಂಗನ್ನು ಕಂಟ್ರೋಲ್ ಮಾಡುತ್ತೆ, ಆ ಜಾಗದಲ್ಲಿ ಸ್ಟ್ರೋಕ್ ಇತ್ತು. ದೆರ್ ವಾಸ್ ಎ ನೈಸ್ ಬ್ಲಾಕ್, ಒಂದು ರಕ್ತನಾಳದಲ್ಲಿ ಬ್ಲಾಕ್ ಇತ್ತು. ಸೊ ಲಕಿಲಿ ವಿ ಇಂಟರ್ವೀನ್, ಬ್ಲಾಕನ್ನು ಕ್ಲಿಯರ್ ಮಾಡಿದ್ವಿ. ಆ್ಯಂಡ್ ಟು ಹಿಸ್ ಗುಡ್ ಫಾರ್ಚೂನ್ ಹಿ ರಿಕವರ್ಡ್. ಅನ್ಕಾನ್ಷಿಯಸ್ ಆಗಿ ಬಂದವನು ಹಿ ಬಿಕೇಮ್ ಆಲ್ ರೈಟ್, ಸ್ಟಾರ್ಟೆಡ್ ವಾಕಿಂಗ್, ಸ್ಟಾರ್ಟೆಡ್ ಟಾಕಿಂಗ್ ಆ್ಯಂಡ್ ಎವ್ರಿಥಿಂಗ್. ಇವತ್ತಿಗೂ ಕೂಡ ಫಾಲೋ ಅಪ್ ಅಲ್ಲಿದ್ದಾನೆ. ನೌ ಹಿ ಈಸ್ ರಿಯಲೈಸ್ಡ್ ಹಿಸ್ ಮಿಸ್ಟೇಕ್. ಓಕೆ, ಅಷ್ಟು ನಾನು ನನ್ನ ಹೆಲ್ತನ್ನು ಐ ಶುಡ್ ನಾಟ್ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಅಷ್ಟು ಅದನ್ನು ಆಯಿತು ಸರಿ ನಡೆಯುತ್ತೆ ಬಿಡು ಅಂತ ಅಂದ್ಕೊಳ್ಬಾರ್ದಾಗಿತ್ತು. ಅಂತಂದ್ರೆ ಅವನೇನು ಹೇಳೋದು ಅಂದರೆ ನನಗಿನ್ನೂ 30 ವಯಸ್ಸು, ಸೊ ಈವಾಗಲೇ ನನಗೆ ಹಿಂಗೆ ಯಾಕಾಯಿತು ಅನ್ನೋ ಪ್ರಶ್ನೆ ಅವನಿಗೆ. ಬಟ್ ಆಮೇಲೆ ಅವ್ನು ಕೂತು ಯೋಚನೆ ಮಾಡಿದ್ದಾನೆ, ಹಿ ಹಸ್ ರಿಟ್ರಾಸ್ಪೆಕ್ಟೆಡ್ ದ ಹೋಲ್ ಥಿಂಗ್. ಆವಾಗ ಅವ್ನಿಗೆ ಅರ್ಥ ಆಯಿತು, ಓಕೆ ನಾನು ಅಷ್ಟು ಅದನ್ನು ಪುಷ್ ಮಾಡಬಾರ್ದಾಗಿತ್ತು, ಮೇ ಬಿ ಹೆಲ್ತ್ ಈಸ್ ಅ ಪ್ರಯಾರಿಟಿ ಅಂತ ಹೇಳಿ ಸ್ವಲ್ಪ ಈಸ್ ನಾಟ್ ಎಟ್ ಫುಲ್ಲಿ ಇನ್ ಟು ದ ಇದು, ಬಟ್ ಅದೊಂದು ದೊಡ್ಡ ಅವನ ಜೀವನದಲ್ಲಿ ಒಂದು ಅಲಾರಮ್ ಅದು. ಸೊ ಸ್ಟ್ರೋಕ್ಗೆ ಗೋಲ್ಡನ್ ಅವರಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಬಂದು, ಬಟ್ ಸ್ಟ್ರೋಕ್ ರಿಕವರಿಗೆ ಅಸಿಸ್ಟೆನ್ಸ್ ಇಸ್ ಸೋ ಇಂಪಾರ್ಟೆಂಟ್ ಅಲ್ವಾ? ಇವಾಗ ಸಾಕಷ್ಟು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ಗಳು ಕೂಡ ಇದೆ. ಸೊ ಪೀಪಲ್ ಕ್ಯಾನ್ ಓಪನ್ ಅಪ್ ಆ್ಯಂಡ್ ಇದೇ ರೀತಿ ಸಫರ್ ಆಗಿರೋ ಅಥವಾ ಇನ್ನೂ ಕ್ರಿಟಿಕಲ್ ಸ್ಟೇಜಿಂದ ವಾಪಸ್ ಬರ್ತಾ ಇರೋವಂಥ ಸಾಕಷ್ಟು ಜನರನ್ನ ಮೀಟ್ ಮಾಡಬಹುದು ಅಲ್ಲಿ. ಲೈಕ್ ಸ್ಟ್ರೋಕ್ ಸಪೋರ್ಟ್ ಇಂಡಿಯಾ ಅಂತಿದೆ, ಗವರ್ಮೆಂಟ್ ಇನಿಷಿಯೇಟಿವ್ಸ್ ಇದೆ ಎಷ್ಟೊಂದು. NPCDCS ಅಂತ, ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಕ್ಯಾನ್ಸರ್, ಡಯಾಬಿಟಿಸ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಆ್ಯಂಡ್ ಸ್ಟ್ರೋಕ್, ಆಲ್ಸೋ ಸ್ಟ್ರೋಕ್ ಆಫ್ ಸಪೋರ್ಟ್ ಅಂತ ಇದೆ. ಸೊ ಸ್ಟ್ರೋಕ್ ರಿಕವರಿಗೆ ಆನಂತರದ ಅಸಿಸ್ಟೆನ್ಸ್ ಎಷ್ಟು ಮ್ಯಾಟರ್ ಆಗುತ್ತೆ ಡಾಕ್ಟರ್? ನೋಡಿ, ಸ್ಟ್ರೋಕ್ ಬಂದು ಕ್ಯೂರ್ ಆಯಿತು ಅಂತಂದರೆ ಯು ವಿಲ್ ಗೆಟ್ ಯುವರ್ ಲೈಫ್ ಸ್ಟೈಲ್ ಇನ್ ಆರ್ಡರ್ ಆ್ಯಂಡ್ ಮೂವ್ ಆನ್. ಬಟ್ ಸ್ಟ್ರೋಕ್ ಆಗಿದೆ, ಅನ್ಫಾರ್ಚುನೇಟ್ಲಿ ಸ್ಟ್ರೋಕಿಂದ ಒಂದು ಸ್ವಲ್ಪ ಡಿಸೆಬಿಲಿಟಿ ಇದೆ. ಕೈಯಿನ ವೀಕ್ನೆಸ್ ಆಗಿರ್ಬೋದು, ಅಥವಾ ಮಾತಿನ ತೊದಲಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ರೀತಿಯಾದ ಡಿಸೆಬಿಲಿಟಿ ಇದೆ, ನಡೆಯೋಕ್ಕೆ ಬ್ಯಾಲೆನ್ಸಿನ ತೊಂದರೆ ಇರ್ಬೋದು ಅಂದಾಗ ಸ್ಟ್ರೋಕ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರೋಕ್ ಸಪೋರ್ಟ್ ಇಸ್ ಲೈಫ್ ಲಾಂಗ್. ಸ್ಟ್ರೋಕ್ ಅನ್ನೋದು ಏನಂತಂದರೆ ಒನ್ಸ್ ಇನ್ ಎ ಲೈಫ್ ಟೈಮ್ ಇವೆಂಟ್ ಸಾಲ್ಟು. ಒಂದು ಸಲ ಆಯಿತು ಅಂತಂದರೆ ಅದು ಆಲ್ವೇಸ್ ಇಟ್ ವಿಲ್ ಬಿ ರಿಮೈಂಡಿಂಗ್ ಯು, ಒಂದು ಸಣ್ಣ ತೊಂದರೆ ಇದೆ, ನೀವದು ಗಮನ ಹರಿಸಿ, ಇದಿದೆ, ಈ ತೊಂದರೆ ಇದೆ ನಿಮಗೆ ಅಂತ ಹೇಳಿ. ಇತ್ತೀಚಿನ ದಿನಗಳಂತೂ ತುಂಬ ಅವೇರ್ನೆಸ್ ಗ್ರೂಪ್ಸ್ ಇದೆ, ಆನ್ಲೈನ್ ಸಪೋರ್ಟ್ ಗ್ರೂಪ್ಸು, ಕಮ್ಯುನಿಟಿ ಹೆಲ್ಪ್ ಗ್ರೂಪ್ಸ್ ಇದೆ, ಲಾಟ್ ಆಫ್ ಫಿಸಿಯೋಥೆರಪಿಸ್ಟ್ ಗ್ರೂಪ್ಸ್.
ಸೊ ಸ್ಟಿಮ್ಯುಲೇಷನ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ. ಈಗೆಲ್ಲ ರೊಬೋಟಿಕ್ಸ್ ಇಸ್ ಬಿಗ್ ಟೈಮ್ ಇನ್ ಸ್ಟ್ರೋಕ್. ಫಿಸಿಯೋಥೆರಪಿಸ್ಟ್ಗಳು ತುಂಬ ಅಳವಡಿಸ್ಕೋತಾ ಇದ್ದಾರೆ. ಕೈಗೆ ರೊಬೋಟಿಕ್ಸ್ನ ಅಳವಡಿಸಿ ಅದು ನಿಮಗೆ ಎಕ್ಸಸೈಸ್ ಮಾಡಿಸೋ ಹಾಗೆ. ಎರಡೂ ಕಾಲ್, ಎಸ್ಪೆಷಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಇರ್ಬೋದು ಅಥವಾ ಸ್ಟ್ರೋಕ್ ಇರ್ಬೋದು, ಆ ಥರದಲ್ಲೆಲ್ಲ ಕಾಲ್ ಇಲ್ಲ ಅಂತಂದಾಗ ರೊಬೋಟಿಕ್ಸ್ ಹೆಲ್ಪ್ಸ್ ಯು ವಾಕ್, ಗಿವ್ಸ್ ಯು ಫಿಸಿಯೋ ಅದಿರಬಹುದು. ಸಾಕಷ್ಟು ಸ್ಪೀಚ್ ಥೆರಪಿ ಇಸ್ ಕಮಿಂಗ್ ಅಪ್ ಬಿಗ್ ಟೈಮ್. ಮುಂಚೆ ಸ್ಪೀಚ್ ಥೆರಪಿ ಅನ್ನೋದು ಜನಕ್ಕೆ ಗೊತ್ತಿರಲಿಲ್ಲ, ಬಟ್ ಈಗ ಸ್ಪೀಚ್ ಥೆರಪಿ ಇದೆ. ಚಿಕ್ಕ ಮಕ್ಕಳಿಗೆ ಹೇಗೆ ಮಾತಾಡೋಕ್ಕೆ ಹೇಳ್ಕೊಡ್ತಾರೋ ಅದೇ ರೀತಿಯಾಗಿರ್ತಕ್ಕಂಥ ಸ್ಪೀಚ್ ಥೆರಪಿ ಆಗ್ಬೋದು. ಎರಡನೇದೇನೆಂದರೆ ದರ್ ಇಸ್ ಲಾಟ್ ಆಫ್ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ಸ್. ಸ್ಟ್ರೋಕ್ ಆಗಿರೋ ನನ್ನ ಕೆಲಸ ಕಳ್ಕೊಂಡಿರ್ತಾನೆ, ಅವನಿಗೆ ಏನಾದರೂ ಒಂದು ಪರ್ಯಾಯವಾಗಿ ಒಂದು ಆದಾಯಕ್ಕೆ ಒಂದು ಮಾಡಬೇಕು. ಸೊ ದರ್ ಆರ್ ಲಾಟ್ ಆಫ್ NGOs ಇನ್ವಾಲ್ವ್ಡ್ ಇನ್ ದ್ಯಾಟ್. ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡ್ತಾರೆ. ಅವ್ರಿಗಿರೋ ಡಿಸೆಬಿಲಿಟಿನ ಅಡ್ಜಸ್ಟ್ ಮಾಡಿಕೊಂಡು ಅವ್ರಿಗೇನೋ ಒಂದು ಕೆಲಸ ಕೊಡೋದಾಗಲಿ, ಏನೋ ಒಂದು ಅಂಗಡಿ ನಡೆಸೋದಾಗಲಿ, ಅಥವಾ ಅವರ ಒಂದು ಕ್ವಾಲಿಫಿಕೇಷನ್ಗೆ ತಕ್ಕ ಹಾಗೆ ಅವ್ರಿಗೊಂದು ಸೋರ್ಸ್ ಆಫ್ ಇನ್ಕಮು. ಲಾಟ್ ಆಫ್ ಟೈಮ್ಸ್ ಏನಾಗುತ್ತೆ ಅಂದರೆ ಸ್ಟ್ರೋಕ್ ಬಂದಿರೋರಿಗೆ ದೇ ಫೀಲ್ ಲೆಫ್ಟ್ ಔಟ್. ಒಂಥರ ನಾನು ಯೂಸ್ಲೆಸ್ ಆಗಿಬಿಟ್ಟಿದ್ದೀನಿ, ನಾನು ಜಾಬ್ಲೆಸ್ ಆಗಿಬಿಟ್ಟಿದ್ದೀನಿ, ನನಗಿದ್ದೇನು ಉಪಯೋಗ. ಇಟ್ಸ್ ಮೋರ್ ಆಫ್ ಅ ಮೆಂಟಲ್ ಡಿಸೆಬಿಲಿಟಿ ದೆನ್ ಫಿಸಿಕಲ್ ಡಿಸೆಬಿಲಿಟಿ. ಸೊ ಅವ್ರನ್ನ ಮೇನ್ ಸ್ಟ್ರೀಮಿಗೆ ಕರ್ಕೊಂಬರೋದಕ್ಕೆ ದರ್ ಆರ್ ಲಾಟ್ ಆಫ್ ಅವೆನ್ಯೂಸ್. ಈಗ ಸೈಕ್ಯಾಟ್ರಿಕ್ ಇಶ್ಯೂಸ್, ಡಿಪ್ರೆಷನ್ ಇಸ್ ವೆರಿ ಕಾಮನ್ ಅಂಥವ್ರಿಗೆ. ಸೊ ಅವ್ರನ್ನ ಅಲ್ಲಿಂದ ಹೊರಗೆ ತರೋದಕ್ಕೂ ದೇರ್ ಆರ್ ಲಾಟ್ ಆಫ್ ಸಪೋರ್ಟ್ ಗ್ರೂಪ್ಸ್. ಆ್ಯಂಡ್ ಆಲ್ಸೋ ಈ ಕೇರ್ ಗಿವರ್ಸ್ ಬರ್ಡನ್ ಸ್ಟ್ರೋಕ್ ಪೇಷಂಟ್ಸ್ ಅಲ್ಲೂ ಸ್ವಲ್ಪ ಜಾಸ್ತಿ ಇರುತ್ತಲ್ವಾ, ಅಂದರೆ ಫಾರ್ ದೇರ್ ಫ್ಯಾಮಿಲಿ ಮೆಂಬರ್ಸ್. ಖಂಡಿತ ಫ್ಯಾಮಿಲಿ ಕಮಿಟ್ಮೆಂಟ್ ಅನ್ನೋದು ತುಂಬ ಮುಖ್ಯ. ಫ್ಯಾಮಿಲಿ ಕಮಿಟ್ಮೆಂಟ್ ಏನಂತಂದರೆ ಇದೊಂದು ಟ್ಯಾಬ್ಲೆಟ್ ಇನ್ ಕೋರ್ಸ್ ಅಲ್ಲ. ಸ್ಟ್ರೋಕ್ ಬಂದಿದೆ 10 ದಿನ ನೋಡ್ಕೊಳ್ಳಿ, 11ನೇ ದಿನ ಸರಿ ಹೋಗ್ತಾರೆ ಅಂತಲ್ಲ. ಕರೆಕ್ಟ್. ಫ್ಯಾಮಿಲಿ ಬರ್ಡನ್ ಇಸ್ ಎಕ್ಸ್ಟ್ರಾರ್ಡಿನರಿ. ಆ್ಯಂಡ್ ಆ ತುಂಬ ಸಲ ಏನಾಗುತ್ತೆ ಅಂತಂದರೆ ಒಂದು ಸ್ಟ್ರೋಕ್ ಬಂದು ಟೈಮಿಗೆ ಸರಿ ಟ್ರೀಟ್ಮೆಂಟ್ ಸಿಗದೆ ಒಂದು ಸ್ವಲ್ಪ ಡಿಸೆಬಿಲಿಟಿ ಇರ್ತಕ್ಕಂಥ ಪೇಷಂಟಿನ ರಿಕವರಿ ಡಿಪೆಂಡ್ಸ್ ಆನ್ ಫ್ಯಾಮಿಲಿ ಕಮಿಟ್ಮೆಂಟ್. ಫ್ಯಾಮಿಲಿ ಕಮಿಟೆಡ್ ಆಗಿಲ್ಲ ಅನ್ನಂಗಿತ್ತು ಅಂತಂದರೆ ಅವ್ರು ಗ್ರ್ಯಾಜುವಲ್ ಆಗಿ ಬೇರೆ ಸಾಕಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಬೆಡ್ ರಿಡನ್ ಆಗಿರ್ತಾರೆ, ಬೆಡ್ ಸೋರ್ಸ್ ಬರುತ್ತೆ, ಬೇರೆ ಬೇರೆ ಥರ ಇನ್ಫೆಕ್ಷನ್ ಬರುತ್ತೆ, ಅದಕ್ಕೆ ಸಕಂಬಾಗ್ತಾರೆ. ಸ್ಟ್ರೋಕಿನ ಕಾರಣದಿಂದ ಅವರು ಸಾಯ್ತಾರೆ ಅಂತಲ್ಲ, ಬಟ್ ಬೇರೆ ಇಂಥ ತೊಂದರೆಗಳಿಂದ ಸಾಯುವಂಥ ಸಂಖ್ಯೆ ತುಂಬ ಜಾಸ್ತಿ. ಆ್ಯಂಡ್ ಫ್ಯಾಮಿಲಿ ಕಮಿಟ್ಮೆಂಟ್ ಅನ್ನೋದು ತುಂಬ ಸುಲಭ ಅಲ್ಲ, ತುಂಬ ಕಷ್ಟದ ಕೆಲಸ. ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಕಮಿಟ್ಮೆಂಟ್, ಇಟ್ ಇನ್ವಾಲ್ವ್ಸ್ ಅ ಲಾಟ್ ಆಫ್ ಫೈನಾನ್ಷಿಯಲ್ ಬರ್ಡನ್ ಆಸ್ ವೆಲ್. ಒಂದು ಬೆಡ್ ರಿಡನ್ ಪೇಷಂಟನ್ನು ನೋಡ್ಕೊಳ್ಳೋದು ಅನ್ನೋದು ಸುಲಭದ ಮಾತು ಅಲ್ಲವೇ ಅಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. 4 ದಿನ 5 ದಿನ ನೋಡ್ಕೋಬೋದು, 6ನೇ ದಿನ ಯಾರಿಗೇ ಆದರೂ ಬೇಜಾರಾಗುತ್ತೆ. ಅದು ಸ್ವಾಭಾವಿಕ. ಅದು ಏನಾದರೂ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀರಾ ನೀವು? ಅಂದರೆ ಇಟ್ ಇಸ್ ನಾಟ್ ಲೈಕ್ ಕಂಪ್ಲೀಟ್ಲಿ ಅನ್ಹೆಲ್ದಿ ಥರ ಅಥವಾ ಜಂಕ್ ಆ ಥರದ್ದಲ್ಲ, ಬಟ್ ದೆನ್ ಇದನ್ನು ಅವಾಯ್ಡ್ ಮಾಡಿ ಒಳ್ಳೇದು ಅಂತ ಏನೇನಾದರೂ ಸಜೆಸ್ಟ್ ಮಾಡ್ತೀರಾ? ಡೆಫಿನೆಟ್ಲಿ ಸ್ಮೋಕಿಂಗ್ ಇಸ್ ಅ ರಿಸ್ಕ್. ಡೆಫಿನೆಟ್ಲಿ ಓವರ್ ಡ್ರಿಂಕಿಂಗ್ ಇಸ್ ಅ ಸ್ಟ್ರೋಕ್ risk. It's a stroke risk. Over drinking, over smoking is a stroke risk. ತುಂಬ ಜಾಸ್ತಿ ಇಂಡಲ್ಜೆನ್ಸ್ ಇನ್ ಜಂಕ್, ತುಂಬ ಜಾಸ್ತಿ ಇಂಡಲ್ಜೆನ್ಸ್ ಇನ್ ಆಯಿಲಿ ಫುಡ್, ಅನ್ಹೆಲ್ದಿ ಫುಡ್. ಆಯಿಲಿ ಫುಡ್ ತಿನ್ನಲೇಬೇಡಿ ಅನ್ನೋದು ತಪ್ಪು. ಇನ್ ಬ್ಯಾಲೆನ್ಸ್. ಅದೇ ಥರ ಫೋಕಸ್ ಆನ್ ಹೆಲ್ತಿ ಫುಡ್, ಫ್ರೆಶ್ ಫುಡ್, ಹಸಿರು ಸೊಪ್ಪಿನ ತರಕಾರಿಗಳು, ಬೇರೆ ಬೇರೆ ಬಣ್ಣದ ಹಣ್ಣುಗಳು, ಫ್ರೆಶ್ ಆಗಿರೋದು ಊಟ ಮಾಡಿ, ಟೈಮಿಗೆ ಸರಿ ಊಟ ಮಾಡಿ. ಡಯಟ್ ವೈಸ್, ಹ್ಯಾಬಿಟ್ ವೈಸ್ ಒಂದು ಅರ್ಧ ಗಂಟೆ ಎವ್ರಿ ಡೇ ಟ್ರೈ ಟು ಡಿಸ್ಟ್ರೆಸ್. ಏನಾದರೂ ನಾನು ಎಲ್ರಿಗೂ ಹೇಳೋದಿದೆ, ಯಾರು ಒಂದು ಹವ್ಯಾಸ ಬೆಳೆಸ್ಕೊಳ್ಳಿ. ಸ್ಮಾಲ್ ಹಾಬಿ ಎವ್ರಿ ಡೇ. ಹಾಬಿ ಕ್ಯಾನ್ ಬಿ ಆ್ಯಸ್ ಸಿಂಪಲ್ ಆ್ಯಸ್ ಗೋಯಿಂಗ್ ಫಾರ್ ಅ ವಾಕ್. ಒಂದು ಸಣ್ಣ ಒಂದು ಅರ್ಧ ಗಂಟೆ ನೆಮ್ಮದಿಯಾಗಿ ನಡ್ಕೊಂಬನ್ನಿ. ಸೊ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗೆಟ್ ಯುವರ್ ಹೆಲ್ತ್ ಚೆಕ್ ರೆಗ್ಯುಲರ್ಲಿ. ಎಷ್ಟೊಂದು ಸಲ ಏನಂತಂದರೆ ನನ್ನೊಂದು ಭಾರಿ ಮಜವಾದ ವಿಷಯ, ಒಬ್ರು ಯಾರೋ ಹೆಲ್ತ್ ಚೆಕ್ ಮಾಡಿಸ್ಕೊಂಡಿರ್ತಾರೆ, ಹೆಲ್ತ್ ಚೆಕ್ ಮಾಡಿಸಿ ಅಂತ ಹೇಳ್ತೀವಿ ಅಂತ ಒಂದು ಹೆಲ್ತ್ ಚೆಕ್ ಮಾಡಿಸ್ಕೊಂಬಂದರು. ಒಂದಿಷ್ಟು ತಪ್ಪದ ರಿಪೋರ್ಟು ನೋಡ್ತಾ ಹೋಗ್ತೀನಿ, ಏನು ಪೀರಿಯಾಡಿಕ್ ಟೇಬಲಲ್ಲಿರೋ ಎಲ್ಲ ಸಾಲ್ಟ್ಸನ್ನು ಚೆಕ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ನಾವು ಯೂಶಲಾಗಿ ನೋಡೋದು ಸೋಡಿಯಮು, ಕ್ಯಾಲ್ಶಿಯಮು, ಮೆಗ್ನೀಷಿಯಮು, ಅಪ್ಪ ತಪ್ಪ ಅಂತಂದರೆ ಒಂದು ಏನೋ ಒಂದು ಸ್ವಲ್ಪ ಇನ್ನೊಂದು 2-3 ಜಾಸ್ತಿ ನೋಡ್ಬೋದು. ಅವರು ಫುಲ್ ಹೈಟ್ಸು, ನಾನು ಯಾವುದೋ ಒಂದು ಲ್ಯಾಬು ಹೆಸರು ಕರೆಕ್ಟಾಗಿ ಜ್ಞಾಪಕ ಇಲ್ಲ, ಫುಲ್ ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂದರೆ ಸೆಲೀನಿಯಮ್ಮು ಇನ್ನೊಂದು ಮತ್ತೊಂದು ಅಂತ. ನಾನು ಅವ್ರನ್ನ ಸುಮ್ಮನೆ ಕೇಳಿದೆ, ಇದು ಸೆಲೀನಿಯಮ್ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡಿದ್ದೀರಾ, ನಿಮಗೆ ಗೊತ್ತಾ ಸೆಲೀನಿಯಮ್ ಎಲ್ಲಿರುತ್ತೆ ಅಂತ, ಜಾಸ್ತಿ ಸೆಲೀನಿಯಮ್ ಅಕ್ಕಾರಾಗೋದು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ ಡಾಕ್ಟ್ರೆ, ಎಲ್ಲಿರುತ್ತೆ ಸೆಲೀನಿಯಮ್ ಅಂದರೆ ರಿಚೆಸ್ಟ್ ಸೋರ್ಸ್ ಆಫ್ ಸೆಲೀನಿಯಮ್ ಈಸ್ ಆನ್ ದ ಮೂನ್. ಸೊ ಲೈಕ್ ಆಯಿತು, ಇಟ್ಸ್ ಅ ಮೈಕ್ರೋ ನ್ಯೂಟ್ರಿಯೆಂಟ್ ಆಯಿತಾ. ಅಂದರೆ ಅದ್ರದ್ದು ಪ್ರಮಾಣನೇ ಎಷ್ಟು ಕಮ್ಮಿ ಇರುತ್ತೆ ಅಂದರೆ ನೀವು ಅದ್ರ ಡಿಫಿಷಿಯನ್ಸಿನ ಹೋಗಿ ಹುಡುಕ್ತಾ ಇದ್ದೀರಾ ಅನ್ನಂಗಾಯ್ತು. ಸೊ ಆ ಥರ ಹೈಪರ್ ಅವೇರ್ನೆಸ್ ಅದು, ದಟ್ ಇಸ್ ಟೂ ಮಚ್. ಸೊ ಅದು ಹೊಸ ಫ್ಯಾಷನ್ ಈಗ, ಮೆಗ್ನೀಷಿಯಮ್ ಸಪ್ಲಿಮೆಂಟ್ಸ್ ಆಯ್ತಾ. ಯಾವ ರೀಲ್ ತೆಗಿರಿ, ಈಗ ಎಲ್ಲಿಗೆ ಬಂದಂದ್ರೆ ಇನಿಷಿಯಲಿ ಇಟ್ ಸ್ಟಾರ್ಟೆಡ್ ಅಸ್ ಟೇಕ್ ಮೆಗ್ನೀಷಿಯಮ್ ಫಾರ್ ಹೆಲ್ತ್, ಅಲ್ಲಿಂದ ಶುರು ಆಯ್ತು ಆಯಿತಾ.
ಆಮೇಲಿಂದ ಏನಾಯಿತು, ಡಿಫ್ರೆಂಟ್ ಸಾಲ್ಟ್ಸ್ ಆಫ್ ಮೆಗ್ನೀಷಿಯಮ್ ಫಾರ್ ಡಿಫ್ರೆಂಟ್ ಪರ್ಪಸಸ್ಸು. ಟೇಕ್ ಮೆಗ್ನೀಷಿಯಮ್ ಗ್ಲೈಸಿನೇಟ್, ಮೆಗ್ನೀಷಿಯಮ್ ಕಾರ್ಬೊನೇಟ್, ಮೆಗ್ನೀಷಿಯಮ್ ಗ್ಲೈಸಿನೇಟ್ ಫಾರ್ ಸ್ಲೀಪ್, ಮೆಗ್ನೀಷಿಯಮ್ ಕಾರ್ಬೊನೇಟ್ ಫಾರ್ ಡೈಲಿ ಗುಡ್ ಬವೆಲ್ ಮೂವ್ಮೆಂಟ್, ಫಾರ್ ಹೇರ್ ಲಾಸ್, ಫಾರ್ ಪ್ರಿವೆಂಟಿಂಗ್ ಹೇರ್ ಫಾಲ್, ಫಾರ್ ಹೆಲ್ತಿ ಲೈಫ್, ಫಾರ್ ಹೆಲ್ತಿ ಬೋನ್ಸ್ ಅಂತ ಅದು ಶುರು ಆಯಿತು. ಇವಾಗ ಏನಾಯಿತು ಅಂತಂದರೆ ಬೆಳಗ್ಗೆ ಇದು ತೊಗೋಬೇಕು, ಮಧ್ಯಾಹ್ನ ಇದು ತೊಗೋಬೇಕು, ಸಾಯಂಕಾಲ ಇಷ್ಟು ಮೆಗ್ನೀಷಿಯಮ್ ತೊಗೋಬೇಕು, ಮೆಗ್ನೀಷಿಯಮ್ ತೊಗೊಂಡ್ರೆ ನಿದ್ದೆ ಚೆನ್ನಾಗಾಗತ್ತೆ. ಕಂಪ್ಲೀಟ್ ಮಿತ್. ಓಕೆ, ಆನೆಸ್ಟ್ಲಿ ಟೆಲಿಂಗ್, ಅಷ್ಟು ರೀಲ್ಸ್, ಇಟ್ಸ್ ಅ ಮಿತ್. ದೇಹಕ್ಕೆ ಪ್ರತಿದಿನ ಮೆಗ್ನೀಷಿಯಮ್ ರಿಕ್ವೈರ್ಮೆಂಟ್ ಪೂರೈಕೆ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಗೊತ್ತಾ? ಒಂದು ಬಾಳೆಹಣ್ಣು ತಿಂದರೆ ಸಾಕು. 1 banana a day gives you enough magnesium for that day. ದೇಹಕ್ಕೆ ಎಷ್ಟು ಬೇಕು ಒಂದು ದಿನಕ್ಕೆ? ಇಟ್ಸ್ ಎ ಮೈಕ್ರೋ ನ್ಯೂಟ್ರಿಯೆಂಟ್. ಅದು ಬೇಕಾಗಿರುವಂಥ ಪ್ರಮಾಣ ತುಂಬ ಕಮ್ಮಿ. ದೇಹದಲ್ಲೇ ಸ್ವಾಭಾವಿಕವಾಗಿ ಮೆಗ್ನೀಷಿಯಮ್ ಇರುತ್ತೆ, ಮೂಳೆಗಳಲ್ಲಿರುತ್ತೆ, ರಕ್ತದಲ್ಲಿರುತ್ತೆ, ಬೇರೆ ಬೇರೆ ಆರ್ಗನ್ಸಲ್ಲಿ ಮೆಗ್ನೀಷಿಯಮ್ ಇರುತ್ತೆ. ಮೆಗ್ನೀಷಿಯಮ್ ಈಸ್ ನೀಡೆಡ್. ನಾನು ಅದನ್ನ ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಡಾಕ್ಟರ್ ಹೇಳ್ಬಿಟ್ರು ಮೆಗ್ನೀಷಿಯಮ್ ಬೇಡವಂತೆ ಅಂತಲ್ಲ, ಮೆಗ್ನೀಷಿಯಮ್ ಬೇಕು. ಆಹಾರದಿಂದ ಸಿಗದೇ ಇರುವಂಥ ಮೆಗ್ನೀಷಿಯಮ್ ಇನ್ನ ಏನು ಅದು ಪೂರೈಕೆ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ. ಒಂದು ಬಾಳೆಹಣ್ಣು ತಿಂದ್ರೆ, ಒಂದು ಬಾಳೆಹಣ್ಣು ತಿಂದ್ರೆ ಸಾಕು. ದಟ್ ಈಸ್ ಎನಫ್, ದಟ್ ಇಸ್ ಮೋರ್ ದೆನ್ ಎನಫ್. ಅದಕ್ಕೆ 3-4 ಡಬ್ಬಗಳು ಹಾಕ್ಕೊಂಡು ಅದಕ್ಕೆ ಬೆಳಗ್ಗೆ ಇದು ತೊಗೋತೀನಿ, ಸಾಯಂಕಾಲ ಇದು ತೊಗೋತೀನಿ ಅಂತ ಹೇಳಿ ಅದಕ್ಕೊಂದು ರೀಲ್ಸ್ ಮಾಡಿ, ನೀಡ್ಲೆಸ್, ಓವರ್ ಡೂಯಿಂಗ್ ಥಿಂಗ್ಸ್. So I am collapsing magnesium tablet. ಸ್ಟ್ರೋಕ್ ಅಂತ ಬಂದಾಗ ಅದಕ್ಕೆ ಮಾಡಬೇಕಾದಂಥ ಟೆಸ್ಟ್ಗಳು ಆ್ಯಂಡ್ ದ ರೋಲ್ ಆಫ್ ಸರ್ಜರಿ ಇನ್ ಸ್ಟ್ರೋಕ್ನ ಬಗ್ಗೆ ನಮ್ಮ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಡಾಕ್ಟರ್. ಥ್ಯಾಂಕ್ ಯು.